ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಕೃತಿ ಕನ್ನಡ ಲಾಗ್. ಇವತ್ತಿನ ಲಾಗಲ್ಲಿ ಜಾಜಿ ಗಿಡನ ತೋರಿಸ್ತಾ ಇದ್ದೀನಿ. ಜಾಜಿ ಹೂಗಳು ಸುಮಾರಾಗಿ ಉದುರ್ತಾ ಇವೆ. ನಾನು ಬೆಳಿಗ್ಗೆ ಕೊಯ್ಯುವ ಅಂತ ಬಿಟ್ಟು ಹೋಗ್ತೀನಿ, ಅದು ಹೂವು ಮಳೆಗೆ ಉದುರೋಗ್ಬಿಡುತ್ತೆ. ಹಾಗಾಗಿ ಇವತ್ತು ಬಂದು ಸಂಜೆನೇ ಮೊಕ್ಕೆ ಕೊಯ್ದಿಡುವ ಅಂತ ಬಂದೆ. ನೋಡಿ, ಸುಮಾರು ಜಾಜಿ ಮೊಕ್ಕೆ ಆಗಿದೆ, ಫುಲ್ಲಾಗಿದೆ. ಮತ್ತು ಈ ಗಿಡ ಉದ್ದಾಗಿ ಬಳ್ಳಿ ಆಗ್ತಾ ಉಂಟು, ಕೆಳಗಡೆ ನೆಲಕ್ಕೆ ಹೋಗಿ ಬಳ್ಳಿಯಾಗಿ ಹಬ್ಬಿಡುತ್ತೆ. ಇದನ್ನು ಕಟ್ ಮಾಡಿ ಬೇರೆ ಕಡೆ ನೆಡಬೇಕು. ನೋಡಿ, ಸುಮಾರಾಗಿದೆ. ಇವಾಗ ಎಲ್ಲ ಮೊಕ್ಕೆ ಕೊಯ್ದಿಟ್ಬಿಡುವ, ನಾಳೆ ಬೆಳಿಗ್ಗೆ ದೇವರಿಗೆ ಮುಡಿಸೋಕ್ಕಾಗತ್ತೆ. ಸುಮಾರು ದಿನ ಆಯಿತು ಹೀಗೆ ಕೊಯ್ಬೇಕು ಅಂತ, ಕೊಯ್ದೇ ಇರಲಿಲ್ಲ. ಸಂಜೆನ ಕೊಯ್ಯುವ ಅಂದರೆ ಬೆಳಿಗ್ಗೆ ಕೊಯ್ಬೇಕು ಅನಿಸ್ತದೆ, ಬೆಳಿಗ್ಗೆ ಬಂದರೆ ಮತ್ತು ಸಂಜೆ ಕೊಯ್ಬೇಕು. ಹೀಗಾಗಿ ಕೊಯ್ದೇ ಇರಲಿಲ್ಲ. ಇವತ್ತಂತೂ ಕೊಯ್ಯುವ ಅಂತ ಮನಸ್ಸು ಮಾಡಿದೆ. ಸುಮಾರಾಗಿದೆ. ನೋಡಿ, ಇಷ್ಟು ಮೊಕ್ಕೆ ಸಿಕ್ತು. ಇದ್ರ ಹೂ ಪರಿಮಳ ಅಂತೂ ಸಖತ್ತು ಆಗಿದೆ. ಘಮ ಅಂತ ಪರಿಮಳ ಬರ್ತಾ ಇರ್ತದೆ. ನೋಡಿ, ಜಾಜಿ ಮೊಕ್ಕೆ ಇಟ್ಟು ಬಂದೆ ನಾಳೆಗೆ ದೇವ್ರಿಗೆ ಮುಡಿಸುವ ಅಂತ. ಇವಾಗ 2 ತೊಂಡೆಕಾಯಿ ನೋಡಿಬಿಟ್ಟು ಹೋಗಿದೆ. ಆವಾಗ ಅದನ್ನು ಕೊಯ್ಕೊಂಡು ಬರುವ, ಇಲ್ಲಾಂದರೆ ಅದು ಇರೋದಿಲ್ಲ, ಮತ್ತು ಯಾರಾದರೂ ತಿನ್ಕೊತಾರೆ. ನೋಡಿ, ಸುಮಾರು ಮಿಡಿ ಆಗ್ತಾ ಇದೆ. ಆದರೆ ಈ ಪ್ಲೇಸಿಂದ ತೊಂಡೆ ಬಳ್ಳಿನ ಶಿಫ್ಟ್ ಮಾಡಬೇಕು, ಅಂದರೆ ಬೇರೆ ಕಡೆ ಎಲ್ಲರೂ ನೆಡಬೇಕು. ಇಲ್ಲಷ್ಟು ಚೆನ್ನಾಗಿ ಆಗೋದಿಲ್ಲ. ನೋಡಿ, ಎಲೆಗಳೆಲ್ಲ ಪೂರ್ತಿ ಹಣ್ಣಾಗ್ತಾ ಇದೆ. ತೊಂಡೆಕಾಯಿ ಆಗಿದೆ. 2 ಕೊಯ್ಕೊಂಡು ಬಿಡುವ. ಇನ್ನೊಂದು ಎಲ್ಲುಂಟು, ಇಲ್ಲಿದೆ. ನೋಡಿ, ಇಷ್ಟಿಷ್ಟೇ ಸಿಗ್ತದೆ. ನನಗೆ ಪಕ್ಕದ ಮನೆಯವ್ರು ಕೊಟ್ಟಿದ್ರು ಈ ತೊಂಡೆ ಬಳ್ಳಿ. ನಾನು ನೆಟ್ಟಿದ್ದೆ, ತೊಂಡೆ ಬೇರು ಕೊಟ್ಟಿದ್ರು. ಅದು ಇಷ್ಟೊಂದು ಆಗಿತ್ತು. ಅವ್ರದ್ದಂತೂ ತುಂಬ ಆಗಿದೆ. ಅವ್ರು ಚಪ್ರ ಮಾಡಿದ್ದಾರೆ. ಅವರಿಗೆ 1-2-3 kg ಸಿಗ್ತದೆ. ನನಗೆ ಇಲ್ಲಿ 1-2 ಅಷ್ಟೇ ಸಿಗೋದು. ಹಾಗಾಗಿ ಅವರಾಗೆ ನಾನು ಚಪ್ರ ಮಾಡಿದರೆ ಚಲೋ ಆಗ್ತದೆ ಅಂತ ಹೇಳಿದರು. ಅವರು ಬೇಲಿ ಗಬ್ಬಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಹೇಳಿ ಚಪ್ರ ಮಾಡಬೇಕು ಅಂತ ಇದ್ದೀನಿ. ನೋಡಿ, ಎಲ್ಲ ಎಲೆಗಳು ಹಣ್ಣಾಗ್ತಾ ಇದೆ. ಸುಮಾರು ಎಲೆ ಕಿತ್ತಾಕಿದ್ದೀನಿ, ಆದರೂ ಮತ್ತೆ ಹಣ್ಣಾಗ್ತಾ ಇದೆ. ಹಾಗಾಗಿ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡುವ ಈ ತೊಂಡೆ ಗಿಡನ. ಗಿಡ ಎಳೆ ಬರ್ತದೆ ನನಗೆ. ಎಲ್ಲದು ಗಿಡ ಬಳ್ಳಿ ಎಳೆ ಬರೋದೇ ಇಲ್ಲ. ಎಲ್ಲದಕ್ಕೂ ಗಿಡ ಅಂತಲೇ ಇರ್ತೀನಿ. ಉದ್ದ ಹಬ್ಬಿದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.